ಇವತ್ತು ನೋಡಿರಿ ಗುತ್ತಿಗೆದಾರ ಪಾಪ ಅವ್ರು 5 ರೂಪಾಯಿ 10 ರೂಪಾಯಿ ಬಡ್ಡಿ ಅಂತಂದು ಅದೇ ಹೇಳಿದೆ. ನೀವು ಏನಾರು ಮಾಡಿರಿ, ಆ ಗುತ್ತಿಗೆದಾರ ರೊಕ್ಕ ಕೊಡ್ರಿ, ಅವ್ರು ಕೊಟ್ಟರೆ ಡೆವಲಪ್ಮೆಂಟ್ ಆಗ್ತದೆ ಕರ್ನಾಟಕ. ಈ ಗುತ್ತಿಗೆದಾರ ರೊಕ್ಕನೇ ಕೊಡಲಿಲ್ಲ ಅಂದ್ರೆ ಅವ್ರು ಹೆಂಗೆ ರೋಡ್ ಮಾಡ್ತಾರೆ, ಹೆಂಗೆ ಕೆನಾಲ್ ಮಾಡ್ತಾರೆ. ಅದಕ್ಕೆ ಇಷ್ಟೇ ಇವ್ರ ಮುಂದೆ ಇರೋದು. ಸರಿಯಾಗಿ ಮಾಡೋದಿದ್ರೆ ಸಿದ್ದರಾಮಯ್ಯನವ್ರು ಮುಂದುವರಿಲಿ, ಇಲ್ಲಂದ್ರೆ ವಿಸರ್ಜನೆ ಮಾಡಿ. ಇವರೇನೇನೋ ಒಳಗೆ ನಡೆಸ್ಯಾರ ಬಿ ಜೆ ಪಿಯವ್ರ ಜೋಡ ಕೂಡಿ ಹೊಂದಾಣಿಕೆ ಮಾಡ್ಕೋಬೇಕಂತ. ಯಾರು ಅಲ್ಲೇ ಕಾಂಗ್ರೆಸ್ನವ್ರೆ ದಿಲ್ಲಿಗೆ ಅದು ಹೋಗಿ ಯಾರ್ಯಾರಿಗೂ ಭೇಟಿಯಾಗಿ ಬಂದಾರ. ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಸೇರ್ಕೊಂಡು ಮಾಡ್ತಾರೆ ಅಂತ. ಡಿ ಕೆ ಶಿವಕುಮಾರ್ ಜೋಡ ಕೂಡಿ ಬಿ ಜೆ ಪಿಯವ್ರು ಮಾಡಿದ್ರೆ ಆತ್ಮಹತ್ಯೆ ಮಾಡ್ಕೊಂಡಂಗೆ. ಸೀದಾ ಹೋಗಿ ರಾತ್ರಿ ನೋಡಿದ ಬಾಯಿ ಒಳಗೆ ಹಗಲು ಬೀಳೋದಾರ ಅದು ಬಿ ಜೆ ಪಿ. ಆದ್ರೆ ನನ್ನ ವಿಶ್ವಾಸ ಐತಿ ಮೋದಿಯವರು ಇದಕ್ಕೆ ಒಪ್ಪೋದಿಲ್ಲ. ಏನೇ ಸಮಸ್ಯೆ ಬಗೆಹರಿಸಬೇಕು, ಸಿದ್ದರಾಮಯ್ಯನವರು ಅವ್ರ ಶಕ್ತಿ ಏನೋ ತೋರಿಸೋ ಕಾಲ ಬಂದದ. ಅವ್ರ ಅಗ್ನಿ ಪರೀಕ್ಷೆ ಅದ. ಅವ್ರು ಇದ್ರಾಗ ಸೋತ್ರೆ ಅಂದ್ರೆ ರಾಜಕೀಯ ಮುಗಿತೈತಿ. ಅದಕ್ಕೆ ನೀವೇ ಮುಂದುವರಿಕ ವಿಸರ್ಜನೆ ಮಾಡಿರಿ, ಅದೇ ನಮ್ಮ ಆಪ್ಷನ್. ಅದ್ರ ಸಲುವಾಗಿ ಅಲ್ಪಸಂಖ್ಯಾತರಿಗೆ ಓಲೈಕೆ ಮಾಡೋಕ್ಕೆ ಅಲ್ಪಸಂಖ್ಯಾತ ನಿಗಮದ 25 ರಿಂದ 30 ಕೋಟಿ ರೂಪಾಯಿ ಬಡ್ಡಿ ಮನ್ನಾ ಮಾಡ್ತೀವಿ. ಅದೇನೋ ಹೇಳಕತ್ತೀನಲ್ರಿ, ಎಲ್ಲರದು ಮಾಡಿರಿ. SC ST ಕಾರ್ಪೊರೇಷನ್ ಮಾಡಿರಿ, ಹಿಂದುಳಿದ ವರ್ಗ ಇವು ಏನದಾವಲ್ಲ ಅವರು ಮಾಡಿರಿ. ಬಡವ್ರು ಅಂದ್ರೆ ಬಡವರೇ, ಅದ್ರಾಗ ಏನು ಜಾತಿ ಐತಿ? ಅವ್ರ ಜಾತಿ ಅವ್ರಿಗಿಲ್ಲ, ಸಿದ್ದರಾಮಯ್ಯ ಜನಾಂಗದ ಅವ್ರಿಗೂ ಮನ್ನಾ ಮಾಡಿರಿ. SC ST ಅವ್ರು ಏನು ಪಾಪ ಮಾಡ್ಯಾರ? ಅವ್ರು ನಿಮ್ಮ ನಂಬ್ಯಾರಲ್ಲ, ಅವ್ರನ್ನೂ ಮಾಡಿರಿ. ನೀವು ಒಂದು ವರ್ಗನ ಹಿಡ್ಕೊಂಡು ಹೋಗ್ಬೇಡ್ರಿ. ನೀವು ಜಾತ್ಯತೀತ ಅನ್ನೋದು ಎಲ್ಲ ವರ್ಗನೂ ಹಿಡ್ಕೊಂಡು ಅಂದರೆ ನೀವು ದಲಿತರು ರೊಕ್ಕನೂ ತಿಂದ್ರಿ, ಅದನ್ನು ಹೋಗಿದ್ದು ಗ್ಯಾರಂಟಿ ಒಳಗೆ ಹಾಕಿದ್ರಿ. ಅವ್ರಿಗೆ ಸಿಗೋ ಸೌಲಭ್ಯನೂ ಸಿಗಲಿಲ್ಲ. ಅವು ಮತ್ತು ಭ್ರಷ್ಟಾಚಾರ ಮಾಡ್ಲಕತ್ತೀರಿ. ಅಂದಾಗ ನೀವು ಹೆಂಗೆ ಎಲ್ಲ ಜನಾಂಗದ ನಾಯಕರಾಗ್ತೀರಿ?